ಉತ್ಸಾಹ ಧ್ವನಿ ಮತ್ತು ಜಯಘೋಷದ ವರ್ಷ 2024. The year of shouts of joy and victory 2024. ಉತ್ಸಾಹದ ಧ್ವನಿ ಮತ್ತು ಜಯಘೋಷದ ವರ್ಷ 2024. ಆಮೆನ್, ಆಮೆನ್. ಇವತ್ತು ಮುಂಚಾನೆ ದೇವರ ಆತ್ಮನು ನನಗೆ ಹೇಳಿದ್ರು, ನನ್ನ ಜನರಿಗೆ ಹೇಳು, ಅವರ ಸಂಕಟ ಮುಗೀತು, ಅವರ ದುಃಖ ಮುಗೀತು, ಅವರ ಕಣ್ಣುನೀರು ಮುಗೀತು. ನಾನು ಈ ವಾಕ್ಯಗಳನ್ನು ಹೇಳೋದಕ್ಕೆ ಮುಂಚೆ ನಿನ್ನೆ ರಾತ್ರಿ ಒಂದು ಸಂಭವ ನಡೆಯಿತು. ಈ ಹೆಸರು ಒಂದು ತಿಂಗಳ ಹಿಂದೆನೆ ದೇವರಾತ್ಮನು ಮಾತನಾಡಿದ್ದನು. ಅದನ್ನು ನಾವು ಕ್ಯಾಲೆಂಡರ್ ಪ್ರಿಂಟ್ ಮಾಡೋದಕ್ಕೆಲ್ಲ ಏರ್ಪಾಡು ಮಾಡಾಯಿತು. ಕಳೆದ ರಾತ್ರಿ ಪಾಸ್ಟರ್ ಅನಿಸನ್ ಪ್ರಾರ್ಥನೆ ಮಾಡಿದ್ರು, ಆಲೋಚನೆಗಳನ್ನು ಹಂಚಿಕೊಂಡ್ರು. ಅದಕ್ಕೆ ಮುಂಚೆ ಸಂಜೆ ತಕ್ಷಣವಾಗಿ ಪ್ರಾಫಿಟ್ ಟಿಜೋ ಥಾಮಸ್ ನನಗೆ ಕರೆ ಮಾಡಿದ್ರು. ಕರೆ ಮಾಡಿ ಇದೇ ವಾಕ್ಯವನ್ನ, ಇದೇ ಆಲೋಚನೆಯನ್ನ ಹೇಳಿಬಿಟ್ಟು ನನಗೆ ಹೀಗೆ ಹೇಳಿದ್ರು, ಪಾಸ್ಟ್ರೆ 2 ಅವರ್ ಬಿಟ್ಕೊಂಡು ಆಮೇಲೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಹೇಳಿ ನಿಲ್ಲಿಸ್ಬಿಟ್ರು. ನನಗೆ ಆಶ್ಚರ್ಯ ಆಯಿತು. ನಾನು ಚಿಂತೆ ಮಾಡಿದೆ, ಈ ಆಲೋಚನೆ ಮೋಸ್ಟ್ ಪ್ರಾಬಲಿ ಅನ್ಸಮ್ ಪಾಸ್ಟರ್ ಗೊತ್ತು, ನನಗೆ ಗೊತ್ತು, ಎಲ್ಲೋ ಅನ್ಸಮ್ ಪಾಸ್ಟರ್ ಹಂಚ್ಕೊಂಡಿರ್ಬೇಕು ಅಂದ್ಕೊಂಡೆ. ನಾನು ಅನಿಸನ್ಗೆ ಕರೆ ಮಾಡಿದೆ. ಪಾಸ್ಟರ್ ಅನಿಸನ್ಗೆ ಕರೆ ಮಾಡಿ ಕೇಳಿದೆ, ನೀನೇನಾದ್ರು ಹೇಳ್ದ? ನಾನು ಮಾತಾಡೇ ಇಲ್ಲ, ನಾನು ಕಾಂಟ್ಯಾಕ್ಟೇ ಮಾಡಿಲ್ಲ ಅಂದರು. ತಕ್ಷಣವಾಗಿ ನನ್ನ ಶರೀರ ನಡುಗಕ್ಕೆ ಆರಂಭವಾಯಿತು. ದೈವ ಪ್ರಸನ್ನತೆ ನನ್ನ ಕೋಣೆಯಲ್ಲಿ ಇಳಿದು ಬರೋದು ನಾನು ಅನುಭವಿಸೋದಕ್ಕೆ ಸಾಧ್ಯವಾಯಿತು. ಆಮೇಲೆ 2 ಅವರ್ ಬಿಟ್ಕೊಂಡು ತನ್ನ ಆಲೋಚನೆಗಳನ್ನು ನನಗೆ ಹಂಚ್ಕೊಂಡ್ರು. ಸುಮಾರು ವಾಗ್ದಾನಗಳಿದೆ. ಐ ಡೋಂಟ್ ವಾಂಟ್ ಟು ಶೇರ್ ಎವ್ರಿಥಿಂಗ್. ಎಲ್ಲ ಇವತ್ತೇ ನಾನು ತುಂಬೋದಕ್ಕೆ ಇಷ್ಟಪಡೋದಿಲ್ಲ. ಲೆಟ್ ಮಿ ಟ್ರೈ. 1-2 ವಾಗ್ದಾನಗಳನ್ನು ನಾನು ಹೇಳಿ ಇವತ್ತಿನ ಸಂದೇಶಕ್ಕೆ ಒಂದು ಅಂತ್ಯಗೊಳಿಸ್ತೀನಿ. ಭಾನುವಾರ ಅದರ ಸುವಿಸ್ತಾರವಾದ ಸಂದೇಶವನ್ನು ನಾನು ನಿಮಗೆ ಹೇಳಲಿಕ್ಕೆ ಹೋಗ್ತೀನಿ. ಆರ್ ಯು ರೆಡಿ? ಸತ್ಯವೇದ ಗ್ರಂಥ ತಂದಿರುವವರೆಲ್ಲರೂ ನನ್ನೊಟ್ಟಿಗೆ 118ನೇ ಕೀರ್ತನೆ 15ನೇ ವಾಕ್ಯ, ಉತ್ಸಾಹ ಧ್ವನಿಯು ಜಯಘೋಷವು ನೀತಿವಂತರ ಗೂಢಾರಗಳಲ್ಲಿವೆ, ಯೆಹೋವನ ಬಲಗೈ ಪರಾಕ್ರಮವನ್ನು ನಡೆಸುತ್ತದೆ. ಇವತ್ತು ಬೆಳಗ್ಗೆ ನಾನು ಇಲ್ಲಿ ಮಿನಿಸ್ಟ್ರಿ ಮಾಡ್ತಾ ಇರುವಾಗ ನಾನು ಕೆಲವೊಂದು ಪ್ರಬೋಧನೆಗಳನ್ನು ಕೂಗಿ ಹೇಳಿದೆ. ಆ ಸಮಯದಲ್ಲಿ ಪಾಸ್ಟರ್ ಮಂಗಳ ಈ ವಾಕ್ಯವನ್ನು ಜೋರಾಗಿ ಹೇಳ್ತಾ ಇದ್ರು. ನಾನು ಯೋಚನೆ ಮಾಡಿದೆ, ದೇವರೇ ಥ್ಯಾಂಕ್ ಯು ಫಾರ್ ದ ಕನ್ಫರ್ಮೇಷನ್. ಥ್ಯಾಂಕ್ ಯು ಫಾರ್ ದ ಕನ್ಫರ್ಮೇಷನ್. ಅವ್ರಿಗೆ ಗೊತ್ತಿಲ್ಲ, ಅವರು ಕೂಗಿ ಹೇಳ್ತಾ ಇದ್ರು, ಉತ್ಸಾಹಧ್ವನಿಯು ಜಯಘೋಷವು ನೀತಿವಂತರ ಗೂಢಾರಗಳಲ್ಲವೇ. ಸ್ತೋತ್ರ. ದೇವರು ಎಲ್ಲಿಂದ ಕನೆಕ್ಟ್ ಮಾಡ್ತಾ ಇದ್ದಾನೋ ದೇವ, ಬಹಳ ಆಶ್ಚರ್ಯ ಆಯಿತು. ಲೆಟ್ ಮಿ ಗೋ ಥ್ರೂ ದಿಸ್. ಪರಿಶುದ್ಧಾತ್ಮನು ಬಹಳ ವ್ಯಕ್ತವಾಗಿ ಶಕ್ತವಾಗಿ ನಮಗೆ ಆಲೋಚನೆ ಕೊಟ್ಟಿದ್ದಾನೆ. ಅದನ್ನು ನಾನು ನಿಮ್ಮ ಮುಂದೆ ಇಡ್ತೇನೆ. ಈ ಕೀರ್ತನೆ ಹೊಸ ಒಡಂಬಡಿಕೆಯಲ್ಲಿ ಬಹಳ ಸಂದರ್ಭಗಳಲ್ಲಿ
ಪ್ರಸ್ತಾಪ ಮಾಡಿರುವ ಒಂದು ಕೀರ್ತನೆ ಇದಾಗಿದೆ. ಯೇಸು ಸ್ವಾಮಿಯು ಅಪೊಸ್ತಲರು ಇದರಲ್ಲಿರುವಂಥ ಕೆಲವು ವಾಕ್ಯಗಳನ್ನು ಪದೇ ಪದೇ ಉಪಯೋಗಿಸಿದ್ದಾರೆ, ಬಹಳ ಸಾರಿ ಉಪಯೋಗಿಸಿದ್ದಾರೆ. ಇಲ್ಲಿ 2 ಪದಗಳು ಬಹಳ ಪ್ರಧಾನವಾಗಿರುವ ಪದಗಳು. ಒಂದು ಉತ್ಸಾಹ ಧ್ವನಿಯೊಡನೆ, ಶೌಟ್ ಆಫ್ ಜಾಯ್, ಶೌಟ್ಸ್ ಆಫ್ ಜಾಯ್ ಮೊದಲನೇ ಪದ. ಎರಡನೇದು ಜಯಘೋಷವು, ವಿಕ್ಟ್ರಿ, ವಿಕ್ಟ್ರಿ, ಜಯಘೋಷವು. ವಿಕ್ಟ್ರಿ ಅನ್ನೋದನ್ನ ಈ ಸಭೆಯ ಹೆಸರಿಗೆ ತಕ್ಕ ಹಾಗೆ ಅದರ ಮೂಲ ಅರ್ಥ ಏನು ಅನ್ನೋದನ್ನ ದೇವರು ಕಳೆದ ರಾತ್ರಿ ಪ್ರಕಟಿಸಿದನು. ಅಲ್ಲಿಗೆ ನಾನು ಬರ್ತೀನಿ. ಸತ್ಯವೇದ ಗ್ರಂಥದಲ್ಲಿ ದೇವರ ಪ್ರಧಾನವಾದಂಥ ಸೀಸನ್ಗಳನ್ನು ದೇವರು ಆರಂಭಿಸುವಾಗ ದೇವರು ಮಾಡುವ ಒಂದು ಕಾರ್ಯ, ಶಬ್ದ ಉಂಟು ಮಾಡ್ತಾನೆ. ಸ್ತೋತ್ರ. ನಾನು ಮತ್ತೊಮ್ಮೆ ಹೇಳ್ತೀನಿ, ದೇವರು ಎಲ್ಲಾದರೂ ತನ್ನ ಹೊಸ ಸೀಸನ್, ಎ ನ್ಯೂ ಸೀಸನ್ ಬಿಗಿನಿಂಗ್, ಆರಂಭದಲ್ಲಿ ಅವನು ಶಬ್ದವನ್ನು ಉಂಟು ಮಾಡ್ತಾನೆ. ದೇವರ ಶಬ್ದದೊಂದಿಗೆ ಒಂದು ಸೀಸನ್, ಒಂದು ಕಾಲ, ಒಂದು ಯುಗ ಆರಂಭವಾಗುವಂಥದ್ದಾಗಿರ್ತದೆ. ಆಮೇಲೆ ನಮಗೆಲ್ಲರಿಗೂ ಗೊತ್ತಿದೆ, ಹಳೆ ಒಡಂಬಡಿಕೆಯಲ್ಲೂ ಹೊಸ ಒಡಂಬಡಿಕೆಯಲ್ಲೂ ಇದರ ಮಧ್ಯದಲ್ಲಿ ಹಳೆ ಒಡಂಬಡಿಕೆಗೂ ಮತ್ತು ಹೊಸ ಒಡಂಬಡಿಕೆಗೂ ಈ ಸೈಲೆಂಟ್ ಇಯರ್, 400 ವರ್ಷಗಳ ಸೈಲೆಂಟ್ ಇಯರ್, ನಿಶಬ್ದದ ವರ್ಷಗಳಿತ್ತು. 400 ವರ್ಷಗಳು. ಅದನ್ನ ಕತ್ತಲೆ ಯುಗ ಅಂತ ಕರೀತಾರೆ, ಡಾರ್ಕ್ ಏಜ್ ಅಂತ ಕರೀತಾರೆ, ನಿಶಬ್ದದ ಯುಗ ಅಂತ ಕರೀತಾರೆ. ಆದರೆ ಯೇಸುವಿನ ಮತ್ತು ಯೋಹಾನನ ಜನನದೊಂದಿಗೆ ಒಂದು ಶಬ್ದವನ್ನು ದೇವರು ರಿಲೀಸ್ ಮಾಡ್ತಾನೆ. ಆಮೇನ್. ಅಲ್ಲಿಂದ ಹೊಸ ಯುಗ ಆರಂಭವಾಗುತ್ತೆ. ಯೇಸುವಿನ ಕಾಲದ ನಂತರ ಪರಿಶುದ್ಧಾತ್ಮನು ಇಳಿದು ಬಂದಾಗ ಅವನೊಂದು ಶಬ್ದದೊಂದಿಗೆ ಇಳಿದು ಬಂದಿತ್ತು. ಆಮೇಲೆ ಯೇಸುವಿನ ಪುನರುತ್ಥಾನ ಉಂಟಾದಾಗಲೂ ಒಂದು ಶಬ್ದವನ್ನು ಹೊರಡಿಸ್ತಾನೆ. ಯೇಸುವಿನ ನಂತರ ಪರಿಶುದ್ಧಾತ್ಮನ ಇಳಿದು ಬಂದಾಗಲೂ ಶಬ್ದದೊಂದಿಗೆ ಅವನು ಇಳಿದು ಬರ್ತಾನೆ. ಪ್ರೀತಿಯ ದೇವಜನರೇ, ಶಬ್ದಗಳು ಉಂಟಾಗುವಾಗ ದೇವರ ಹೊಸ ಸೀಸನ್ ಆರಂಭವಾಗುತ್ತೆ. ಉತ್ಸಾಹದ ಧ್ವನಿ ಇಲ್ಲಿ ಮೊಳಗುವಾಗ ಬರೆದಿಟ್ಕೊಳ್ರಿ, ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ, ಹೊಸ ಯುಗ, ಹೊಸ ಅನುಭವ, ಹೊಸ ಅಲ್ಲಲ್ಲಿ ಕಾಲ ದೇವರು ಆರಂಭಿಸ್ತಾ ಇದ್ದಾನೆ. ಅದು ನಂಬುವವರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಈ ವರ್ಷ 2024ರಲ್ಲಿ ದೇವರು ತನ್ನ ಸಭೆಯ ಮೂಲಕ ಒಂದು ಹೊಸ ಶಬ್ದವನ್ನು ರಿಲೀಸ್ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಆ ಶಬ್ದವೇ ಈ ವರ್ಷದ ಪ್ರಧಾನವಾದ ಮೂವ್ ಆಗಿರುತ್ತೆ. ಆ ಶಬ್ದವೇ ಈ ವರ್ಷದ ಪ್ರಧಾನವಾದ ಮೂವ್ ಆಗಿರುತ್ತೆ. ಗಮನಿಸ್ರಿ. ಐ ನೋ ಸಮಥಿಂಗ್, ಪ್ರತಿಯೊಂದು ವ್ಯಕ್ತಿಗಳ ಜೀವನದಲ್ಲಿ ಒಂದು ಹೊಸ ಯುಗ ಆರಂಭ ಆಗ್ತಾ ಇದೆ. ಐ ಬಿಲೀವ್ ಈ ಸಭೆಗೆ ಒಂದು ಹೊಸ ಯುಗ ದೇವರು ಆರಂಭಿಸ್ತಾ ಇದ್ದಾನೆ. ಕುಟುಂಬಗಳಿಗೆ ಒಂದು ಹೊಸ ಯುಗವನ್ನು ದೇವರು ಆರಂಭಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರಬೋಧನೆ ಪ್ರಧಾನವಾಗಿ
ಎಲ್ಲಾದರೂ ನೋಡ್ರಿ ಬೈಬಲ್ನಲ್ಲಿ ಆರಂಭ ಈ ಅರಣ್ಯಕಾಂಡ ಪುಸ್ತಕದಲ್ಲಿ ನಾವು ಹೀಗೆ ಕಾಣ್ತೀವಿ. ನಂಬರ್ಸ್ 10:10 ಅರಣ್ಯಕಾಂಡ ನಂಬರ್ಸ್ 10:10 10:10 ಇದಲ್ಲದೆ ನೀವು ಉತ್ಸಾಹ ಕಾಲದಲ್ಲಿಯೂ ಹಬ್ಬಗಳಲ್ಲಿಯೂ ಅಮಾವಾಸ್ಯೆಯಲ್ಲಿಯೂ ಸರ್ವಾಂಗ ಹೋಮಗಳನ್ನು ಸಮಾಧಾನ ಯಜ್ಞಗಳನ್ನು ಸಮರ್ಪಿಸುವಾಗ ಆ ತುತ್ತೂರಿಗಳನ್ನು ಊದಿಸ್ಬೇಕು. ಏನು ಊದಿಸ್ಬೇಕು? ಆ ಧ್ವನಿ ನಿಮ್ಮನ್ನ ನಿಮ್ಮ ದೇವರ ಜ್ಞಾಪಕಕ್ಕೆ ತರುತ್ತೆ. ಇಲ್ಲಿಂದ ಶಬ್ದ ಮೊಳಗುವಾಗ ನೀವು ಎಲ್ಲಿದ್ರೂ ಪರವಾಗಿಲ್ಲ, ಯಾವ ಊರವರಾದ್ರೂ ಪರವಾಗಿಲ್ಲ, ಯಾವ ಜಿಲ್ಲೆಯವರಾದ್ರೂ ಪರವಾಗಿಲ್ಲ, ನಿಮ್ಮ ವಿಷಯ ದೇವರ ಮುಂದೆ ಹೋಗಿ ಹಲ್ಲೆಲೂಯಾ ದೇವರ ಮುಂದೆ ಹೋಗಿ ನಿಲ್ಲಲಿಕ್ಕೆ ಸಾಧ್ಯವಾಗುತ್ತೆ. ಆಮೇಲೆ ನಾನು ನಿಮ್ಮ ದೇವರಾದ ಯೆಹೋವನು ಎಂದು ದೇವರ ವಾಕ್ಯ ಹೇಳುತ್ತದೆ. ಇನ್ನ ಪ್ರವದನೆ ಈ ಶಬ್ದ ದೇವರು ಮೊಳಗಿಸೋದಕ್ಕೆ ಕಾರಣ ಸಮಥಿಂಗ್ ನಿನ್ನ ಜೀವನದಲ್ಲಿ ಏನೋ ದೊಡ್ಡ ಕಾರ್ಯ ಮಾಡಕ್ಕೆ ಹೋಗ್ತಾ ಇದ್ದಾನೆ, ಅದರ ಒಂದು ಮುನ್ಸೂಚನೆ ಆಗಿರುತ್ತದೆ. ವಿಮೋಚನಾ ಕಾಂಡ ಪುಸ್ತಕ ಬುಕ್ ಆಫ್ ಎಕ್ಸೋಡಸ್ ಚಾಪ್ಟರ್ 32. ನಾನು ಆರಂಭದಲ್ಲಿ ಸ್ವಲ್ಪ ಪೀಠಿಕೆ ಹಾಕ್ತೀನಿ, ಆಮೇಲೆ ನಾನು ಪ್ರವದನೆ ಶಬ್ದಕ್ಕೆ ಬರ್ತೀನಿ. 17 and 18 17-18 ಇಸ್ರಾಯೇಲರು ಉತ್ಸಾಹದಿಂದ ಕೂಗಾಡುತ್ತಾ ಇರಲಾಗಿ ಯೆಹೋಶುವನು ಆ ಶಬ್ದವನ್ನು ಕೇಳಿ ಪಾಳೆಯದ ಕಡೆಯಿಂದ ಯುದ್ಧ ಧ್ವನಿ ಕೇಳಿಸ್ತದೆ ಎಂದು ಮೋಶೆಗೆ ಹೇಳಿದನು. ಅದಕ್ಕೆ ಅವನು, ನನಗೆ ಕೇಳಿಸುವುದು ಜಯಧ್ವನಿ ಅಲ್ಲ, ಅಪಜಯ ಧ್ವನಿಯೂ ಅಲ್ಲ, ಉತ್ಸಾಹ ಧ್ವನಿಯೇ ಅಂದನು. ನಮಗೆಲ್ರಿಗೂ ಗೊತ್ತಿರುವಂಥ ಸಂದರ್ಭ, ಮೋಶೆ ಪರ್ವತದಲ್ಲಿ ಇರುವಾಗ ಕೆಳಗಡೆ ಜನ ಆರ್ಭಟಿಸ್ತಾ ಇದ್ದಾರೆ. ಪ್ರೈಸ್ ಗಾಡ್. ಪಾಳೆಯದಲ್ಲಿ ಕೇಳುವಂತ ಶಬ್ದ ಒಂದು ಪ್ರತ್ಯೇಕವಾದ ಶಬ್ದ ಕೇಳ್ತಾ ಇದೆ. ಯೆಹೋಶುವನಿಗೆ ಕೇಳಿಸಿದ ಶಬ್ದ ಒಂದು ಯುದ್ಧದ ಶಬ್ದವಾದ್ರೆ, ಮೋಶೆ ಹೇಳ್ತಾನೆ ಅದು ಯುದ್ಧದ ಶಬ್ದ ಅಲ್ಲ, ಅದು ಸೋಲಿನ ಶಬ್ದ ಅಲ್ಲ, ಅದು ಜಯದ ಶಬ್ದನೂ ಅಲ್ಲ. ಸ್ತೋತ್ರ. ಅದು ಉತ್ಸಾಹದ ಶಬ್ದವಾಗಿದೆ, ಉತ್ಸಾಹ ಧ್ವನಿಯಾಗಿದೆ. ಆಮೇಲೆ ಪ್ರತಿಯೊಂದು ವಿಶ್ವಾಸಿಗಳ ಜೀವನದಲ್ಲಿ ಈ ಶಬ್ದದ ಪ್ರತ್ಯೇಕತೆ ಜನರ ಆತ್ಮಿಕ ಪರಿಸ್ಥಿತಿಯನ್ನ ಅದು ತೋರಿಸುತ್ತೆ. ಅವರು ಯಾವ ಲೆವೆಲ್ನಲ್ಲಿದ್ದಾರೆ ಎಂಬುದನ್ನು ಸ್ಪಷ್ಟಪಡಿಸುವ ಶಬ್ದವಾಗಿರುತ್ತೆ. ಇಲ್ಲಿ ನೀವು ಕೇಳಲಿಕ್ಕೆ ಹೋಗುವ ಶಬ್ದ 2024ರಲ್ಲಿ ನೀವು ಕೇಳಲಿಕ್ಕೆ ಹೋಗುವ ಶಬ್ದ ಸೋಲಿನ ಶಬ್ದವಲ್ಲ, ನಿರಾಶೆಯ ಶಬ್ದವಲ್ಲ, ಅದು ಉತ್ಸಾಹ ಧ್ವನಿ ಮತ್ತು ಜಯಘೋಷದ ಶಬ್ದವಾಗಿರುತ್ತೆ. ಯಾರಾದರೂ ಡಿಕ್ಲೇರ್ ಮಾಡೋದಕ್ಕೆ ತಯಾರಾಗಿದ್ದೀರಾ? ನನ್ನ ಕುಟುಂಬದಲ್ಲಿ, ನನ್ನ ಜೀವನದಲ್ಲಿ, ನನ್ನ ಸಭೆಯಲ್ಲಿ, ಕರ್ನಾಟಕದಲ್ಲಿ, ದೈವ ಜನರ ಮಧ್ಯದಲ್ಲಿ ನಾವು ಕೇಳಲಿಕ್ಕೆ ಹೋಗುವ ಶಬ್ದ ಅದು ಸೋಲಿನ ಶಬ್ದವಲ್ಲ, ಅಪಜಯದ ಶಬ್ದವಲ್ಲ, ನಿರಾಶೆಯ ಶಬ್ದವಲ್ಲ, ಹಲ್ಲೆಲೂಯಾ, ದುಃಖದ ಶಬ್ದವಲ್ಲ, ಅದು ಜಯಘೋಷದ ಉತ್ಸಾಹ ಧ್ವನಿಯ ಶಬ್ದ. ಅದು ದೇವರು 2024ರಲ್ಲಿ
ತನ್ನ ಜನರಿಗಾಗಿ ಬಿಡುಗಡೆ ಮಾಡ್ತಾನೆ. ನೋಡ್ರಿ, ಇಸ್ರಾಯೇಲ್ ಜನರು ಬಾಬೇಲ್ನಲ್ಲಿ 70 ವರ್ಷಗಳ ದಾಸತ್ವದಲ್ಲಿ ಇದ್ದು ಅವರು ಯಾವಾಗ ಹಿಂತಿರುಗಿ ಬರ್ತಾರೋ, ಅವರು ಹಿಂತಿರುಗಿ ಬರುವಾಗ ದೇವರು ಅವರಿಗೆ ಕೊಟ್ಟಂತ ಶಬ್ದ ಏನು ಗೊತ್ತಾ? ಯೆರೆಮೀಯನ ಪುಸ್ತಕ 33, ಬುಕ್ ಆಫ್ ಜೆರೆಮಾಯ ಚಾಪ್ಟರ್ 33 33 10ನೇ ವಾಕ್ಯದಿಂದ ಯೆಹೋವನು ಇಂತೆನ್ನುತ್ತಾನೆ, ಜನ ಪಶುಗಳಿಲ್ಲದೆ ಹಾಳಾಗಿದೆ ಎಂದು ನೀವೆನ್ನುವ ಈ ಸ್ಥಳದಲ್ಲಿ, ಅಂದರೆ ಜನ ಪಶುರಹಿತವಾಗಿ ನಿವಾಸಿಗಳಿಲ್ಲದೆ ಆಳು ಬಿದ್ದಿರುವ ಯಹೂದ ಊರುಗಳಲ್ಲಿ, ಯೆರೂಸಲೇಮಿನ ಬೀದಿಗಳಲ್ಲಿ ಹರ್ಷಧ್ವನಿ, ಉಲ್ಲಾಸ, ಕೋಲಾಹಲ, ವಧುವರರ ಸ್ವರ ಇವುಗಳು ಕೇಳಬರುವವು. ಇವತ್ತು ನಾನು ಅದನ್ನೇ ಡಿಕ್ಲೇರ್ ಮಾಡ್ತಾ ಇದ್ದೇನೆ. 2024ರಲ್ಲಿ ದೇವರು ಇದುವರೆಗೂ ಆಗದೇ ಇದ್ದ, ಸಮಾಧಾನ ಇಲ್ಲದೆ ಇದ್ದ, ಸಂತೋಷ ಇಲ್ಲದೆ ಇದ್ದ, ದುಃಖದಲ್ಲಿ ಬಿದ್ದಿರುವಂಥ, ನಿರಾಶೆಗೆ ಒಳಗಾಗಿರುವಂಥ ಕುಟುಂಬಗಳಿಗೂ, ವ್ಯಕ್ತಿಗಳಿಗೂ, ಸಭೆಗಳಿಗೆ ದೇವರು ಆಲೋಚನೆ ಕೊಡ್ತಾ ಇದ್ದಾನೆ. ಕರ್ನಾಟಕವೇ, ಕರ್ನಾಟಕದ ಸಭೆಗಳೇ, ಇನ್ನು ದುಃಖದ ವಾರ್ತೆಗಳೆಲ್ಲ ಕೇಳೋದು. ಪ್ರತಿ ಸಭೆಗಳಲ್ಲೂ, ಪ್ರತಿ ಕುಟುಂಬಗಳಲ್ಲೂ ಜಯದ, ಉತ್ಸಾಹದ ಘೋಷವನ್ನ ನೀವು ಕೇಳಲಿಕ್ಕೆ ಹೋಗ್ತೀರಾ? ಆಮೆನ್. ಇವುಗಳು ಕೇಳಿ ಬರುವವು. ಸೇನಾಧೀಶ್ವರನಾದ ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡ್ರಿ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತ ಎಂದು ಕೀರ್ತಿಸುತ್ತಾ ಕೃತಜ್ಞತಾ ಬಲಿಯನ್ನ ಯೆಹೋವನ ಆಲಯಕ್ಕೆ ತರುವವರ ಗಾನವು ಕಿವಿಗೆ ಬೀಳುವುದು. ನಾನು ಕರ್ನಾಟಕವನ್ನ ದುರವಸ್ಥೆಯಿಂದ ತಪ್ಪಿಸಿ ಪೂರ್ವ ಸ್ಥಿತಿಗೆ ತರುವೆನು, ಸಮೃದ್ಧಿಯ ಸ್ಥಿತಿಗೆ ತರುವೆನು. ಇನ್ನು ಅಲ್ಲಿ ಪಾಳು ಬಿದ್ದಿದ್ದಲ್ಲ ಕಾಣೋದು, ಅಲ್ಲಿ ಜನಪಶು ರಹಿತವಾಗಿರೋದಲ್ಲ ಕಾಣೋದು. ಬೀದಿಗಳಲ್ಲಿ, ಊರುಗಳಲ್ಲಿ ಇನ್ನು ಗೋಳಾಟದ ಶಬ್ದವಲ್ಲ ಕೇಳೋದು, ದುಃಖದ ಶಬ್ದವಲ್ಲ ಕೇಳೋದು. ಕಮಾನ್, somebody receive it. ಯಾರಾದರೂ ಸ್ವೀಕರಿಸ್ರಿ. ಐ ಆಮ್ ಪ್ರೊಫೆಸೈಯಿಂಗ್ ಅಬೌಟ್ ಕರ್ನಾಟಕ. ಕರ್ನಾಟಕದಲ್ಲಿ 2024ರಲ್ಲಿ ದೇವರು ಮೊಳಗಿಸುವ ಶಬ್ದ, ತನ್ನ ಜನರಿಗಾಗಿ ಬಿಡುಗಡೆ ಮಾಡುವ ಶಬ್ದ. ಅಲ್ಲಿ ಉಲ್ಲಾಸ ಇರುತ್ತೆ, ಕೋಲಾಹಲ ಇರುತ್ತೆ, ವಧುವರರ ಸ್ವರ ಅದು ಸಂಭ್ರಮವನ್ನು ತೋರಿಸುತ್ತೆ. ಯಾವಾಗ ಜನ ಹೇಳ್ತಾರೆ ಯೆಹೋವನು ಒಳ್ಳೆಯವನು. ಆಮೆನ್. ಲೆಟ್ ಮೀ ಕಮ್ ಟು ದ ಪ್ರೊಫೆಸಿ. ಪ್ರವಾದನೆಯ ಮೊದಲನೇ ಶಬ್ದ ನಾನು ಆರಂಭದಲ್ಲಿ ಹೇಳಿದೆ. ಲಿಸನ್ ಟು ಮೀ. ದೇವರು ಒಂದು ಯುಗವನ್ನು ಆರಂಭಿಸಕ್ಕೆ ಮುಂಚೆ, ಒಂದು ಸೀಸನ್ ಅನ್ನು ಸ್ಟಾರ್ಟ್ ಮಾಡಕ್ಕೆ ಮುಂಚೆ ಅವನ ಶಬ್ದವನ್ನು ಮೊಳಗಿಸ್ತಾನೆ. ಒಂದನೇ ಪ್ರವಾದನೆ 2024ರಲ್ಲಿ ದೇವರ ಆತ್ಮನು ನನ್ನ ಜನರಿಗೆ ಹೇಳು ಅಂತ ಹೇಳಿದ ಪ್ರವಾದನೆಯ ಶಬ್ದದ ಮೊದಲನೇ ಶಬ್ದ, ಶತ್ರುವಿನ ಶಬ್ದದ ಮೇಲಿರುತ್ತೆ ದೇವ ಜನರ ಶಬ್ದ. ಶತ್ರುವಿನ ಶಬ್ದವನ್ನ ತಲೆ ಕೆಳಗಡೆ ಮಾಡುವಂತ ಶಬ್ದವಾಗಿರುತ್ತೆ ಇವತ್ತು ದೇವರು ನಿಮಗಾಗಿ ರಿಲೀಸ್ ಮಾಡುವ ಶಬ್ದ. ಅಂದ್ರೆ ಸೈತಾನನ ಶಕ್ತಿಗಳನ್ನ ನಾಶಪಡಿಸುವ ಶಬ್ದವಾಗಿರುತ್ತೆ ದೇವರು ನಿಮ್ಮ ಒಳಗಡೆ ರಿಲೀಸ್ ಮಾಡಲಿಕ್ಕೆ ಹೋಗೋದು. ಹಲ್ಲೆಲೂಯಾ. ದೇವರು ಶತ್ರುವಿನ ಶಕ್ತಿ
ಶಕ್ತಿಗಳನ್ನ, ಶಬ್ದಗಳನ್ನ ನಾಶ ಮಾಡುತ್ತಾ ದೇವರ ಉತ್ಸಾಹ ಧ್ವನಿಯನ್ನ, ಜಯಘೋಷವನ್ನ ಕರ್ತನು 2024ರಲ್ಲಿ ಕುಟುಂಬಗಳಿಗಾಗಿ, ಸಭೆಗಳಿಗಾಗಿ, ಪಟ್ಟಣಕ್ಕಾಗಿ ದೇವರು ರಿಲೀಸ್ ಮಾಡಲಿಕ್ಕೆ ಹೋಗುತ್ತಾನೆ. ಅದು ಮೊದಲನೇ ವಾಗ್ದಾನ. ಒಬ್ಬರು ಮಾತ್ರ ಆಮೇಲೆ ಹೇಳ್ರಿ. ಅದರ ಅರ್ಥ ಏನು ನೀವು ನೋಡ್ರಿ. 118ನೇ ಕೀರ್ತನೆ, ಸಾಮ್ಸ್ 118 ವರ್ಡ್ಸ್ 15 ಓದಿದ್ವಿ. ಉತ್ಸಾಹದ ಧ್ವನಿಯು, ಜಯಘೋಷವು ನೀತಿವಂತರ ಗೂಡಾರಗಳಲ್ಲಿ ಅವೇ ಅಂತ. ಆಮೇಲೆ ಆದರೆ ಇದಕ್ಕೆ ಮುಂಚೆ ನೀವು 12ನೇ ವಾಕ್ಯಕ್ಕೆ ಬಂದರೆ ಅಲ್ಲಿ ನಾವು ಕಾಣ್ತೀವಿ, ಅವರು ಜೇನು ನೊಣಗಳಂತೆ ನನ್ನನ್ನು ಕವಿದರು. ಅಂದ್ರೆ ಜೇನು ಕಡಿಯೋದಕ್ಕಿಂತ ಇದರ ಶಬ್ದ ಭಯಂಕರ. ಸ್ತೋತ್ರ. ಜೇನು ನೊಣ ಅಲ್ಲ, ನೊಣಗಳಂತೆ ನನ್ನನ್ನು ಕವಿದರು. ಅದರ ಅರ್ಥ, ಶತ್ರು ತನ್ನ ಶಕ್ತಿಯ ಮೂಲಕ ಸುತ್ತಲೂ ನಿಮ್ಮನ್ನು ಆವರಿಸಿಕೊಂಡು ನಿಮ್ಮ ಕುಟುಂಬಗಳಿಗೆ ವಿರುದ್ಧವಾಗಿ ಗುಯ್ಗುಡುತ್ತಾ ಯಾವಾಗಲೂ ನಿಮ್ಮ ಶಬ್ದ ನಿಮ್ಮ ಕಿವಿಗೆ ಕೇಳುತ್ತಿದ್ದದ್ದು ಶತ್ರುವಿನ ಶಬ್ದವಾಗಿತ್ತು. ದೇವರಾತ್ಮನ ಹೇಳ್ತಾ ಇದ್ದಾನೆ, 2024ರಲ್ಲಿ ಶತ್ರುವಿನ ಶಬ್ದಗಳನ್ನು ತಳ ಕೆಳಗಡೆ ಮಾಡಿ ನನ್ನ ಜನರ ಗೂಡಾರಗಳಲ್ಲಿ ನಾನು ಜಯದ ಉತ್ಸಾಹದ ಧ್ವನಿಯನ್ನ ನಾನು ರಿಲೀಸ್ ಮಾಡ್ತಾನೆ. ಒಪ್ಪವರು ಮಾತ್ರ ಆಮೇಲೆ ಹೇಳ್ರಿ. ಹಲ್ಲೆಲೂಯಾ. ಕಳೆದ ವರ್ಷಗಳಲ್ಲಿ, ಕಳೆದ ದಿವಸಗಳಲ್ಲಿ ಶತ್ರು ಕೆಲ ಕುಟುಂಬಗಳ ಒಳಗಡೆ ರೋಗದ ಶಬ್ದವನ್ನ ಮೊಳಗಿಸಿದನು, ನಷ್ಟದ ಶಬ್ದವನ್ನ ಮೊಳಗಿಸಿದನು, ದಾರಿದ್ರ್ಯದ ಶಬ್ದವನ್ನ ಮೊಳಗಿಸಿದನು, ನಿರಾಶೆಯ ಶಬ್ದವನ್ನ ಮೊಳಗಿಸಿದನು, ಸೋಲಿನ ಶಬ್ದವನ್ನ ಮೊಳಗಿಸಿದನು. ಆದರೆ ಸೈತಾನನಿಗೆ ಕೇಳತಕ್ಕಂತೆ ಯಾರಾದರೂ ಕೂಗಿ ಹೇಳಲಿ, 2024 ಈ ಶಬ್ದಗಳನ್ನೆಲ್ಲ ತಲೆ ಕೆಳಗಡೆ ಮಾಡಿ ದೇವರ ಉತ್ಸಾಹದ ಶಬ್ದ, ಜಯಘೋಷದ ಶಬ್ದ ಅದು ನನ್ನ ಮನೆಯಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಸಭೆಯಲ್ಲಿ, ನನ್ನ ಪಟ್ಟಣದಲ್ಲಿ ನಾವು ಕಾಣುತ್ತೇವೆ. ಎಲ್ಲ ಶಬ್ದಗಳನ್ನು ನಾಶ ಮಾಡ್ತಾ ಜಯಘೋಷದ ಶಬ್ದವನ್ನು ದೇವರು ರಿಲೀಸ್ ಮಾಡಕ್ಕೆ ಹೋಗ್ತಾ ಇದ್ದಾನೆ. ಅನೇಕ ಕುಟುಂಬಗಳಿಗೆ ವಿರುದ್ಧವಾಗಿ ಸೈತಾನನು ಶಬ್ದವನ್ನು ತೆಗೆದು ಧ್ವನಿಯೊಂದಿಗೆ ಆರ್ಭಟಿಸಿದನು. ಆದರೆ ಅಂಥ ಶಬ್ದಗಳನ್ನು ಈ ವರ್ಷ ದೇವರು ಸಂಪೂರ್ಣವಾಗಿ ಅದರ ಬಲಗಳನ್ನು, ಅದರ ಮೂಲಗಳನ್ನು, ಅದರ ರೂಟ್ಗಳನ್ನು ದೇವರು ನಾಶ ಮಾಡ್ತಾನೆ. ಅದರ ಮೇಲೆ ಒಂದು ದೊಡ್ಡ ಶಬ್ದವನ್ನು ದೇವ ಜನರಿಗೋಸ್ಕರವಾಗಿ, ಅದರ ಮೇಲೆ ಒಂದು ಶಬ್ದ, ಅವುಗಳನ್ನೆಲ್ಲ ಕೀಳಡಗಿಸುವ ಶಬ್ದ ದೇವರು ರಿಲೀಸ್ ಮಾಡಕ್ಕೆ ಹೋಗ್ತಾ ಇದ್ದಾನೆ. ಅದಾಗೋದಕ್ಕೆ ಕಾರಣ ಏನು? ಅದಾಗೋದಕ್ಕೆ ಕಾರಣ ಕರ್ತನ ಬಲಗೈ, ಯೆಹೋವನ ಬಲಗೈ ಪರಾಕ್ರಮವನ್ನು ನಡೆಸುತ್ತದೆ. ನಂಬುವರು ಮಾತ್ರ ಆಮೇಲೆ ಹೇಳ್ರಿ. ಯೆಹೋವನ ಬಲಗೈ, ಸ್ತೋತ್ರ. ಯೆಹೋವನ ಬಲಗೈ
ಪರಾಕ್ರಮವನ್ನು ನಡೆಸುತ್ತೆ. ಈ ಪರಾಕ್ರಮ, ಈ ಬಲಗೈ ಅನ್ನೋದು ಮೊದಲು ನೀವು ಕಾಣೋದು ಎಲ್ಲಿ ಗೊತ್ತಾ? ವಿಮೋಚನ ಕಾಂಡ ಪುಸ್ತಕ, ಬುಕ್ ಆಫ್ ಎಕ್ಸೋಡಸ್, ದ ರೈಟ್ ಹ್ಯಾಂಡ್. ವಿಮೋಚನ ಕಾಂಡ ಪುಸ್ತಕ 15ನೇ ಅಧ್ಯಾಯ 12ನೇ ವಾಕ್ಯ. ನೀನು ನಿನ್ನ ಬಲಗೈಯನ್ನು ಚಾಚಿದಾಗ ಭೂಮಿಯು ಬಾಯಿ ತೆರೆದು ಶತ್ರುಗಳನ್ನೆಲ್ಲ ನುಂಗಿಬಿಟ್ಟಿತಲ್ಲ. ಶಬಲಾಭ ಶಂದಲಾದನ ಶಬನಗಜನಾದನ ರಾಮ್ಸಿಕಲ ಬೋಧಿನಿ ಶಂದಲಾದನ. ಅದಕ್ಕೆ ಮುಂಚೆ ಒಂದು ಶಬ್ದ ನೀನು ಕೇಳ್ತಾ ಇದ್ದೆ. ಇಲ್ಲಿ ನಾವು ಓದಿದಂಥ ಭಾಗದಲ್ಲಿ ಇದಕ್ಕೆ ಮುಂಚೆ ಇಸ್ರಾಯೇಲ್ ಜನರು ಕೇಳ್ತಾ ಇದ್ದಂಥ ಶಬ್ದ ಯಾವುದು ಗೊತ್ತಾ? ಫರೋಹನನ ಶಬ್ದ. ಇಸ್ರಾಯೇಲರ ಪಾಳೆಯದಲ್ಲಿ ಗೋಳಾಟದ ಶಬ್ದ ಇತ್ತು, ಗುಣಗಾಟದ ಶಬ್ದ ಇತ್ತು. ಅಯ್ಯೋ, ನಾವು ಅಲ್ಲೇ ಇದ್ದಿದ್ರೆ ಸಾಕಾಗಿತ್ತು, ನಮ್ಮನ್ನು ಇಲ್ಲಿವರೆಗೂ ಯಾಕೆ ಕರ್ಕೊಂಬಂದ್ರಿ ಅಂತ ಗುಣಗುಟ್ಟುವ ಒಂದು ಗುಂಪಿನ ಜನರ ಶಬ್ದ. ಆದರೆ ದೇವರು ಅಲ್ಲಲ್ಲಿ ಅವರ ಶಬ್ದಗಳಿಗೆ ಬದಲಾವಣೆ ತರ್ತಾ ಇದ್ದಾನೆ. ಇವತ್ತು 2024ರಲ್ಲಿ ಪರಿಶುದ್ಧಾತ್ಮನು ಸಭೆಗೆ ನುಡಿಯೋದಕ್ಕೆ ಹೇಳಿದನು. ನಿರಾಶೆಯ ಶಬ್ದಗಳನ್ನು ಪರಿಶುದ್ಧಾತ್ಮನು ಬದಲಾಯಿಸಕ್ಕೆ ಹೋಗ್ತಾ ಇದ್ದಾನೆ. ಸೋಲಿನ ಶಬ್ದವನ್ನ ಬದಲಾಯಿಸಕ್ಕೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಆ ಭಯದ ಶಬ್ದವನ್ನ, ಭಯಪಡಿಸುವ ಶಬ್ದಗಳನ್ನ ಪರಿಶುದ್ಧಾತ್ಮನು ಅದನ್ನ ನಿಲ್ಲಿಸಕ್ಕೆ ಹೋಗ್ತಾ ಇದ್ದಾನೆ. ಬದಲಾವಣೆ ಆಗ್ತಾ ಇದೆ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಸಮಥಿಂಗ್ ಇಸ್ ಚೇಂಜಿಂಗ್. ಏನೋ ಬದಲಾವಣೆಗಳು ನಡೀತಾ ಇದೆ. ಆರಂಭದ ಗಳಿಗೆಯಲ್ಲೇ ಇನ್ ದ ಸ್ಪಿರಿಟ್ ಐ ಕ್ಯಾನ್ ಸೆನ್ಸ್. ಪರಿಶುದ್ಧಾತ್ಮನು ಕೆಲವರ ಜೀವನದಲ್ಲಿ ಜೇನುಗೂಡಿನ ಹಾಗೆ, ಜೇನುಗಳ ಗುಂಪಿನ ಹಾಗೆ ಗುಯಿಂಗುಟ್ಟುತ್ತಾ ನಿನ್ನ ಕಿವಿಗೆ ಮಂತ್ರಿಸ್ತಾ ಇದ್ದಂತ, ನೀನು ಉದ್ಧಾರ ಆಗಲ್ಲ, ನೀನು ಬಿಡುಗಡೆ ಕಾಣೋದಿಲ್ಲ, ನೀನು ಜಯ ಕಾಣೋದಿಲ್ಲ, ನಿನ್ನ ಮನೆಯಲ್ಲಿ ಸಮಾಧಾನ ಕಾಣೋದಿಲ್ಲ, ಐಕ್ಯತೆ ಕಾಣೋದಿಲ್ಲ ಎಂದು ವಾದಿಸಿದ ಶತ್ರುಗಳನ್ನ ಹಲ್ಲೆಲೂಯಾ ದೇವರು ಆ ಶಬ್ದಗಳನ್ನು ಬದಲಾಯಿಸಕ್ಕೆ ಹೋಗ್ತಾ ಇದ್ದಾನೆ. ಅಂತ ಶಬ್ದಗಳು ಇನ್ನ ನಿನ್ನ ಕಿವಿಯಲ್ಲಿ ಕೇಳೋದಿಲ್ಲ. ಇನ್ನ ನಿನ್ನ ಕಿವಿಯಲ್ಲಿ ಕೇಳೋದು ಉತ್ಸಾಹದ ಧ್ವನಿ, ಜಯದ ಧ್ವನಿ, ಬಿಡುಗಡೆಯ ಜಯ. ಇದು ಯಾವಾಗ ಬದಲಾವಣೆ ಆಯಿತು? ಯಾವಾಗ ಬದಲಾವಣೆ ಆಯಿತು? ದೇವರಾತ್ಮನ ಹೇಳಿದನು, ಕರ್ತನ ಬಲಗೈಯನ್ನು ಚಾಚಿದಾಗ, ಕರ್ತನ ಬಲಗೈಯನ್ನು ಚಾಚಿದಾಗ. ಓ, ಇದರ ಒಳಗಡೆ ನೀವಿದ್ದೀರಾ? ಇದರ ಒಳಗಡೆ ನೀವಿದ್ದೀರಾ? ಕರ್ತನ ಹೇಳ್ತಾ ಇದ್ದಾನೆ, ನಾನು ನನ್ನ ಜನರಿಗೋಸ್ಕರ ನನ್ನ ಕೈಯನ್ನು ಚಾಚಿದ್ದೇನೆ. ಅದು ಸಾಧಾರಣವಾದ ಕೈಯಲ್ಲ, ನನ್ನ ಬಲಗೈಯನ್ನು ಚಾಚಿದ್ದೇನೆ. ಇವತ್ತು ಯೇಸುವಿನ ನಾಮದಲ್ಲಿ 2024ರಲ್ಲಿ ಕೆಲ ಕುಟುಂಬಗಳಿಗೋಸ್ಕರ, ಅಲ್ಲಲ್ಲಿಯ ಸಭೆಗೋಸ್ಕರ ದೇವರು ತನ್ನ ಬಲಗೈಯನ್ನು ಚಾಚಿದ್ದಾನೆ. ದೇವರಾತ್ಮನು ಹೇಳಿದನು, ನಾನು ನನ್ನ ಕೈಯನ್ನು ಚಾಚಿದ್ದೇನೆ. ಅದನ್ನು ಹಿಂದಕ್ಕೆ ತಳ್ಳೋರು, ಹಿಂದಕ್ಕೆ ಮಡಿಚುವವರು ಯಾರಿದ್ದಾರೆ? ಯೆಹೋವ ದೇವರು ಸಂಕಲ್ಪಿಸಿದ್ದೆ ನೆರವೇರುತ್ತೆ, ಅವನು ಉದ್ದೇಶಿಸಿದ್ದೆ ನೆರವೇರುತ್ತೆ. ಅದಕ್ಕೆ ಆಮೇಲೆ ಹೇಳುವವರು ಮಾತ್ರ ಗಟ್ಟಿಯಾಗಿ ಯೆಹೋವನ ಬಲಗೈ ಪರಾಕ್ರಮವನ್ನು ಸಾಧಿಸುತ್ತದೆ.